ಕೊರಿಯನ್ ಲ್ಯಾಬಿಂದ ಎಲ್ಲ ಡೀಟೇಲ್ಸ್ ಬಂದಿತ್ತು ಸರ್. ಆದರೆ ಯಾರೋ ಒಬ್ಬ ಪ್ರಭಾವಿ ಮಂತ್ರಿಯಿಂದ ಆ ಡೀಟೇಲ್ಸ್ ಎಲ್ಲ ಲೀಕ್ ಆಗಿದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಯಾವನವನು ಗೊತ್ತಿಲ್ಲ ಸರ್. ಇನ್ಫಾರ್ಮೇಶನ್ ಲೀಕ್ ಆಗಿರೋದಂತೂ ನಿಜ. ಈ ಲೀಕ್ ಆಗಿರೋ ಮಾಹಿತಿನ ಆಧಾರವಾಗಿ ಇಟ್ಕೊಂಡು ರಿಪೋರ್ಟ್ ಕೊಟ್ಟರೆ ನಮ್ಗೆ ತಪ್ಪಾಗುತ್ತೆ. ಆ ಜ್ವಾಲ ಈಸಿಯಾಗಿ ಬಚಾವ್ ಆಗ್ತಾಳೆ. ಡೀಟೇಲ್ಸ್ ಹೇಗೆ ಲೀಕ್ ಆಗುತ್ತೆ? ರಾಯಬಾರ್ ಕಚೇರಲ್ಲಾಗುತ್ತೆ ಸರ್. ಅದಕ್ಕೆ ಕೊರಿಯನ್ ಲ್ಯಾಬಿಂದ ನಾನು ಕೆಲವು ಎಕ್ಸ್ಪರ್ಟ್ಗಳನ್ನ ಕರ್ಸ್ಕೊಳ್ಳೋಣ ಅಂತಿದ್ದೀನಿ. ಕರ್ಸ್ಕೊಳ್ಳಿ. ಗೌರ್ಮೆಂಟ್ ಸಪೋರ್ಟ್ ಬೇಕಾಗುತ್ತೆ ಸರ್. ಬೇರೆ ದೇಶದ ಪ್ರಜೆಗಳನ್ನ ಇಲ್ಲಿ ಕರ್ಸ್ಕೊಂಡಾಗ ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಪರ್ಸ್ನಲಾಗಿ ಕರ್ಸ್ಕೊಳ್ಳೋದಕ್ಕಿಂತ ಅಫಿಷಿಯಲ್ ಆಗಿ ಸೀಕ್ರೆಟಾಗಿ ಕರ್ಸ್ಕೊಳ್ಳೋದು ಬೆಟ್ರು. ಆಗಲಿ, ನಾನು ನಾಳೆನೇ ಮಾತಾಡಿ ಕೊರಿಯನ್ ಎಕ್ಸ್ಪರ್ಟ್ಸ್ನ ಬರೋ ಹಾಗೆ ಮಾಡ್ತೀನಿ. ಸೋತ್ವಿ ಅಂತ ಭಾವಿಸ್ಬೇಡಿ ಸರ್. 100% ಜ್ವಾಲಾ ಕೆಮಿಕಲ್ ಫ್ಯಾಕ್ಟರಿಯಿಂದಾನೆ ನೀರು ವಿಷ ಆಗಿ 65 ಜನ ಸತ್ತಿರೋದು. ಆದರೆ ಆ ಮಾಹಿತಿ ಸೋರಿಕೆಯಾಗಿ ರಿಪೋರ್ಟ್ ವಿಚಾರದಲ್ಲೂ ಸ್ವಲ್ಪ ಡಿಲೇ ಆಯಿತು. ಓಕೆ, ತಾಳ್ಮೆಯಿಂದ ಇರೋಣ. ಜ್ವಾಲಾ ಹತ್ರ ನೀವು ಲಾಭಕ್ಕೆ ಕೈ ಓಡ್ತಿರಬಹುದು, ಆದರೆ ಸತ್ತಿರೋ ಅಷ್ಟು ಜನರಿಗೆ ನೀವು ಅಪ್ಪ ಆಗೋಕ್ಕೆ ಸಾಧ್ಯ ಇಲ್ಲ. ಅನಾಥರಾಗಿದ್ದಾರೆ, ನ್ಯಾಯ ಕೊಡಿಸ್ಕೊಡ್ಬೇಕು. ಮಾತು ಎಲ್ಲಿಂದ ಎಲ್ಗೂ ಹೋಗ್ತಾ ಇದೆ. ನಾನೊಬ್ಬ ಪವರ್ಫುಲ್ ಮಿನಿಸ್ಟರ್. ಪವರ್ ಕಟ್ ಅಂತ ಮಾತಿದೆ. ಅಸೆಂಬ್ಲಿಲಿ ನಾನು ನಿಮ್ಮ ವಿರುದ್ಧ ವರದಿನ ತಿರ್ಚೋಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ರೆ ನಿಮ್ಮ ಅಧಿಕಾರ ಪದವಿ ಎಲ್ಲ ಹಾರೋಗುತ್ತೆ. ಜ್ವಾಲಾನ ಕಾಪಾಡೋದಕ್ಕೆ ನಿಂತಿದ್ದೀರಾ ಅಂತ ಜನಗಳಿಗೆ ಗೊತ್ತಾದ್ರೆ ಮನೆಗೆ ಬಂದು ಕಲ್ಲು ಹೊಡಿತಾರೆ. ಅಹಲ್ಯನ ಅಪ್ಪ ಅಂತ ಸುಮ್ಮನೆ ಇದ್ದೀನಿ. ಬಾಲ ಬಿಚ್ಚಿದ್ರೆ ಅಪ್ಪನ್ನ ಬೀದಿಲ್ ನಿಲ್ಲಿಸಿ ಮಗಳ ಕೈಲಿ ಫೋಟೋ ತೆಗಿಸ್ತೀನಿ. ಹುಷಾರ್. ಸರ್ಕಾರದಿಂದ ಪರ್ಮಿಷನ್ ತಗೊಂಡಿದ್ದ ಕೆಮಿಕಲ್ಲೇ ಬೇರೆ, ಇವಾಗ ಯೂಸ್ ಮಾಡ್ತಾರೆ ಕೆಮಿಕಲ್ಲೇ ಬೇರೆ. ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ. ಎಲ್ಲ ನಾನು ಸರ್ಕಾರ ಕೊಡ್ತೀನಿ. ಎಷ್ಟು ದುಡ್ಡು ಕೊಟ್ರೆ ನಿನ್ನ ಡೀಟೇಲ್ಸ್ ಮಾರಾಟ ಆಗುತ್ತೆ? ದುಡ್ಡು ಬೇಡ ರೀ ನನಗೆ. ಯಾಕೆ? ಸೀತಾಪುರದಲ್ಲಿ ಕೆರೆ ನೀರು ಕುಡಿದು 65 ಜನ ಸತ್ರು. ಅದ್ರಲ್ಲಿ ನಮ್ಮ ತಾಯಿನೂ ಒಬ್ರು. ಜೈಲಿಗೆ ಹಾಕಿಸ್ತೀನಿ. ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಸಾಕು. ನಿಮ್ಮ ಜೈಲಿಗೆ ಕಳಿಸ್ತೀನಿ. ನಿನಗೀಗ 5 ತಿಂಗಳು ಸಂತೋಷ ಹಂಚ್ಕೊಳ್ಳೋಣ ಅಂತ 2 ತಿಂಗಳು ಮುಂಚೆನೆ ಬಳೆಶಾಸ್ತ್ರ ಮಾಡ್ತಾ ಇದ್ದೀವಿ. ಅವತ್ತು ನೀನು ಇದನ್ನು ಹಾಕೋಬೇಕು. ನರ್ಮದನ್ನ ನೋಡಬೇಕು ಅಂತಲ್ಲ, ಅಥವಾ ನಿನ್ನಲ್ಲಿ ಅವಳನ್ನ ಕಾಣಬೇಕು ಅಂತನೂ ಅಲ್ಲ, ಅವಳನ್ನ ಸಮಾಧಾನ ಪಡಿಸ್ಬೇಕು ಅಂತ. ನಾನು ಚೆನ್ನಾಗಿದ್ದೀನಿ ನರ್ಮದಾ. ಸಾವಿತ್ರಿ ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಂತ ಹೇಳಬೇಕು ಅನ್ನೋ ಆಸೆ ಅಷ್ಟೇ. ಶುಕ್ರವಾರ ರಿಪೋರ್ಟ್ ರೆಡಿ ಇರುತ್ತಂತೆ. ನೀವು ಜ್ವಾಲಾ ಅವ್ರ ಕೇಸಿಗೆ ಸಂಬಂಧಪಟ್ಟಂಗೆ ಅರೆಸ್ಟ್ ವಾರೆಂಟ್ ರೆಡಿ ಮಾಡ್ಕೋಬೇಕಂತೆ. ಇವ್ರು ಹೇಳಿದ್ರು ನನಗೆ. ಮೇಡಮ್ ಅವರೇ, ಒಂದು ರಿಕ್ವೆಸ್ಟ್ ಅದ. ನನ್ನ ಫೋನ್ ಬಂದದೆ ನೋಡ್ರಿ, ನಿಮ್ಮ ರಿಸೀವ್ಡ್ ಫೈಲ್ನಾಗಿ ಅದನ್ನು ಈಗಿಂದೀಗಲೇ ಡಿಲೀಟ್ ಮಾಡಿರಿ. ಇದೆಲ್ಲ ಸೇಫ್ಟಿಗೋಸ್ಕರ ಮೇಡಮ್. ಒಟ್ನಾಗ ನನಗೆ ವಿಷಯ ತಿಳಿಸಿ ಭಾರಿ ಒಳ್ಳೇದ ಮಾಡ್ತೀರಿ. ಸಾಹೇಬ್ರು ಜ್ವಾಲಾ ಅವ್ರ ಮೇಲೆ ವಿಚಾರಣೆಗೆ ಆದೇಶ ಮಾಡಿದ್ದಾರೆ. ನಾನು ಅವ್ರ ಕಂಪನಿ ಕೆಲಸ ಮಾಡ್ತಾ ಇದ್ದೆ ಸರ್. ಇವಾಗ ಮಾಡ್ತಾ ಇಲ್ಲ. NGC ಕೆಮಿಕಲ್ ಫ್ಯಾಕ್ಟರಿನಲ್ಲಿ ಏನೇನು ಅವ್ಯವಹಾರ ನಡೆದಿದೆ ಅನ್ನೋ ಡೀಟೇಲ್ಸ್ ಇದೆ ಸರ್ ಇದರಲ್ಲಿ. ನೀನು ಆ ಫ್ಯಾಕ್ಟ್ರಿಲಿ ಏನು ಕೆಲಸ ಮಾಡ್ತಾ ಇದ್ದೆ? ಕೆಮಿಕಲ್ ಕಾಂಪೋನೆಂಟ್ ಮಿಕ್ಸರ್ ಅಲ್ಲಿ ನನ್ನ ಕೆಲಸ ಸರ್. ಅದು ಸರ್, ಅವರು ಫ್ಯಾಕ್ಟ್ರಿ ಶುರು ಮಾಡಬೇಕಾದ್ರೆ ಸರ್ಕಾರದಿಂದ ಪರ್ಮಿಷನ್ ತಗೊಂಡಿದ್ದು ನಾವು ಇಂಥ ಕೆಮಿಕಲ್ ಯೂಸ್ ಮಾಡ್ತೀವಿ ಅಂತ. ಆದ್ರೆ ಯೂಸ್ ಮಾಡಿದ ಕೆಮಿಕಲ್ ಬೇರೆ. ಅದರಿಂದನೇ ಸರ್ ಸೀತಾಪುರದಲ್ಲಿ 65 ಜನ ಸತ್ತಿದ್ದು. ನೀನು ಇಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಗೊತ್ತಿರಲಿಲ್ಲ. ಸರಿ ಬಿಡು, ಇಮ್ಮಿಡಿಯೇಟ್ ಆಗಿ ಈ ಫೈಲ್ನ ಸಾಹೇಬ್ರಿಗೆ ತಲುಪಿಸ್ತೀನಿ. ಈ ಡಾಕ್ಯುಮೆಂಟ್ ಇಟ್ಕೊಂಡು ಜ್ವಾಲಾನ ಅಂಕೆಯಲ್ಲಿ ಇಟ್ಕೊಳಕ್ಕಾಗಲ್ಲ. ಆ ವಸಂತ ಫ್ಯಾಕ್ಟ್ರಿ ಎಂಪ್ಲಾಯ್ ಇರ್ಬೋದು, ಅವನಿಗೆ ಆ ಫ್ಯಾಕ್ಟ್ರಿ ಬಗ್ಗೆ ಇನ್ನೊಂದು ಡೌಟು ಗೊತ್ತಿರಬಹುದು. ಆದರೂ ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಕಾಯಲೇಬೇಕು. ಇದೊಂದು ಸಾಕ್ಷಿ ಆಗುತ್ತೆ ಹೊರತು ಮುಖ್ಯವಾದ ಸಾಕ್ಷಿ ಆಗಲ್ಲ. ವಿಟ್ನೆಸ್ ಇಲ್ಲ ಅಂತಿದ್ರಲ್ಲ, ಡಾಕ್ಯುಮೆಂಟ್ ಇದೆ, ವಿಟ್ನೆಸ್ ಇದೆ, ಕ್ರಮ ತಗೊಳ್ಳಿ. ಯಾರ ಮೇಲೆ ಆಕ್ಷನ್ ತಗೋಬೇಕು ಸರ್? ಜ್ವಾಲಾ ಮೇಲೆ. ಸಾವಿತ್ರಿ